ಸ್ನೇಹಿತರೆ, ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇಂದಿನ ಒಂದು ಸರ್ವಜ್ಞನ ವಚನ ವಿರಾಗವೇ ಯೋಗ. ಈ ವಿರಾಗವೇ ಯೋಗ ಸರ್ವಜ್ಞನ ವಚನವನ್ನ ತಿಳಿದುಕೊಳ್ಳೋಣ. ಈ ವಿರಾಗವೇ ಯೋಗ ಸರ್ವಜ್ಞನ ವಚನದಲ್ಲಿ ನಾವು ಆಸೆ ಮತ್ತು ವೈರಾಗ್ಯ ವಿಷಯಗಳ ಬಗ್ಗೆ ಕಲಿಯೋಣ. ಸ್ನೇಹಿತರೆ, ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು. ಆಸೆ ಇದು ಯಾವುದನ್ನಾದರೂ ಹೊಂದಲು ಅಥವಾ ಏನನ್ನಾದರೂ ಸಾಧಿಸಲು ಇರುವ ಸಹಜವಾದ ಮಾನವನ ಬಯಕೆ. ಕೇವಲ ಆಸೆ ಇದ್ದರೆ ಸಾಲದು, ಪ್ರಯತ್ನವಿರಬೇಕು. ಪ್ರಯತ್ನವಿದ್ದಾಗ ಮಾತ್ರ ನಾವು ಯಶಸ್ವಿಯಾಗಲು ಸಾಧ್ಯ. ಅದೇ ರೀತಿ ವೈರಾಗ್ಯ ಎಂಬುದು ಕನ್ನಡದಲ್ಲಿ ಆಳವಾದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿರುವ ಪದವಾಗಿದೆ. ವೈರಾಗ್ಯ ಎಂದರೆ ಪ್ರಪಂಚದಲ್ಲಿರುವ ವಸ್ತುಗಳು, ಸಂಪತ್ತು, ಸಂಬಂಧಗಳು ಮತ್ತು ಸುಖ ಭೋಗಗಳ ಮೇಲಿನ ಮೋಹ ಅಥವಾ ಆಸಕ್ತಿಯನ್ನು ತೊರೆಯುವ ಮನಸ್ಥಿತಿ. ಭೌತಿಕ ಜೀವನದ ಬಂಧನಗಳಿಂದ ಮುಕ್ತಿ ಹೊಂದಲು ಅಥವಾ ಆಧ್ಯಾತ್ಮಿಕ ಗುರಿಯನ್ನು ಸಾಧಿಸಲು ಎಲ್ಲವನ್ನೂ ತ್ಯಜಿಸುವ ಭಾವನೆ. ವೈರಾಗ್ಯ ಸಾಧಿಸಿದ ವ್ಯಕ್ತಿಯು ಸುಖ, ದುಃಖ, ಲಾಭ, ನಷ್ಟ ಇತ್ಯಾದಿ ದ್ವಂದ್ವಗಳನ್ನು ಮೀರಿ ನಿಂತು ಮಾನಸಿಕ ಶಾಂತಿಯನ್ನು ಅನುಭವಿಸುತ್ತಾನೆ. ಆಸಕ್ತಿಯಿಂದ ದೂರ ಸರಿಯುವುದೇ ವೈರಾಗ್ಯದ ಮೂಲ ಸಾರ. ಸ್ನೇಹಿತರೆ, ಈಗ ಸರ್ವಜ್ಞನ ವಚನವನ್ನ ಓದೋಣ. ರಾಗವಿದ್ದರೆ ಭೋಗ, ಭೋಗವಿದ್ದರೆ ರಾಗ. ರಾಗದಲ್ಲಿ ಸಕಲ ಸಂಪದವು, ಜಗದಲ್ಲಿ ವಿರಾಗವೇ ಯೋಗ ಸರ್ವಜ್ಞ. ಇದರ ಅರ್ಥವನ್ನ ನೋಡೋದಾದ್ರೆ, ರಾಗವಿದ್ದರೆ ಭೋಗ, ಭೋಗವಿದ್ದರೆ ರಾಗ ಎಂಬ ಹೇಳಿಕೆಯು ಪರಸ್ಪರ ಅವಲಂಬಿತವಾಗಿರುವ ಎರಡು ವಿಭಿನ್ನ ಭಾವನೆಗಳನ್ನ ಅಥವಾ ಜೀವನ ಶೈಲಿಗಳನ್ನ ಸೂಚಿಸುತ್ತದೆ. ರಾಗವಿದ್ದರೆ ಭೋಗ ಎಂದರೆ ಜೀವನದಲ್ಲಿ ಏನಾದರೂ ಒಂದು ಆಸಕ್ತಿ ಇರಬೇಕು. ಯಾವುದರ ಮೇಲೆ ಆಸಕ್ತಿ ಇರಬೇಕು? ಕಲೆಯ ಮೇಲಿರಬಹುದು, ಓದೋದ್ರಲ್ಲಾಗಿರ್ಬೋದು, ಕ್ರೀಡೆಯಲ್ಲಾಗಿರ್ಬೋದು, ಅಥವಾ ಪ್ರೀತಿಯಲ್ಲಾಗಿರ್ಬೋದು. ಯಾವುದರಲ್ಲೇ ಆಗಿರಲಿ ಆಸಕ್ತಿ ಇರಬೇಕು. ಅದನ್ನೇ ರಾಗ ಎಂದು ಕರೆಯುತ್ತೆ. ಆ ಆಸಕ್ತಿಯನ್ನ ಉಪಯೋಗಿಸಿಕೊಂಡು ನಾವು ಅನುಭವಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ತೇವೆ. ಅನುಭವಿಸುವ ಸಾಮರ್ಥ್ಯವೇ ಅಲ್ಲದೆ ಅದನ್ನು ಹೊಂದುವಂತಹ ಒಂದು ಮನಸ್ಥಿತಿಗೆ ಬರ್ತೇವೆ. ಅದನ್ನೇ ಭೋಗ ಎಂದು ಕರೆಯುತ್ತೇವೆ. ಭೋಗವಿದ್ದರೆ ರಾಗ. ಅದೇ ರೀತಿ ಜೀವನದ ಸುಖಗಳನ್ನು ಅನುಭವಿಸುತ್ತಾ, ಅಂದ್ರೆ ಅದನ್ನೇ ಭೋಗ ಅಂತ ಕರಿತೀವಿ. ಈ ಜೀವನದ ಸುಖಗಳನ್ನು ಅನುಭವಿಸುತ್ತಾ ಇದ್ದಾಗ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಮತ್ತು ಹೊಸ ಆಸಕ್ತಿಗಳು ಅಥವಾ ಬೇರೆ ಬೇರೆ ವಿಷಯಗಳ ಕಡೆಗೆ ಒಲವು ಬೆಳೆಯುತ್ತಿರುತ್ತದೆ. ಅದನ್ನೇ ನಾವು ರಾಗ ಅಂತ ಕರಿತೇವೆ. ಇದು ಒಂದು ವೃತ್ತಾಕಾರವಾದ ಸಂಬಂಧವನ್ನು ತೋರಿಸುತ್ತದೆ. ಅಲ್ಲಿ ಒಂದು ಭಾವನೆ ಇನ್ನೊಂದಕ್ಕೆ ಪೂರಕವಾಗಿರುತ್ತದೆ ಅಥವಾ ಕಾರಣವಾಗುತ್ತದೆ. ಇದು ಸಂಗೀತ ಮತ್ತು ಜೀವನದ ಅನುಭವಗಳ ನಡುವಿನ ಆಳವಾದ ಸಂಪರ್ಕವನ್ನು ತಿಳಿಸುತ್ತದೆ. ಆದ್ದರಿಂದ ನಮಗೆ ರಾಗ ಮತ್ತು ಭೋಗ ಎರಡರಲ್ಲೂ ಕೂಡ ನಮಗೆ ಆಸಕ್ತಿ ಇರಬೇಕು ಮತ್ತೆ ತಿಳಿದುಕೊಳ್ಳುವ ಸಾಮರ್ಥ್ಯವಿರಬೇಕು. ರಾಗದಲ್ಲಿ ಸಕಲ ಸಂಪದವು. ರಾಗ ಎಂದರೆ ಇಲ್ಲಿ ಲೌಕಿಕ ಆಸೆ, ಪ್ರೀತಿ, ಆಸಕ್ತಿ, ಮೋಹ ಅಥವಾ ಪ್ರಾಪಂಚಿಕ ಜೀವನದ ಮೇಲಿನ ಒಲವು. ಸಕಲ ಸಂಪದವು ಎಂದರೆ ಎಲ್ಲ ರೀತಿಯ ಸುಖ, ಸಂಪತ್ತು ಮತ್ತು ಸಮೃದ್ಧಿ. ಈ ಜಗತ್ತಿನಲ್ಲಿ ಬದುಕಲು ಮತ್ತು ಸಂಪತ್ತನ್ನು ಗಳಿಸಲು ಲೌಕಿಕ ಆಸೆಗಳು ಮತ್ತು ವಿಷಯಗಳ ಮೇಲಿನ ಒಲವು ಅಗತ್ಯ. ಸ್ನೇಹಿತರೆ, ಆಸೆ ಇರಬೇಕು, ಅದೇ ರೀತಿ ಪ್ರೀತಿನೂ ಕೂಡ ಇರಬೇಕು. ಮತ್ತು ಇವೆಲ್ಲವುಗಳ ಸಂಬಂಧಗಳ ಮೂಲಕವೇ ಮನುಷ್ಯನು ಸಂಪಾದನೆ ಮಾಡ್ತಾನೆ. ಸಂಪಾದನೆ ಮಾಡಿ ಕುಟುಂಬವನ್ನ ಪೋಷಿಸ್ತಾನೆ, ಹಾಗೆ ಜೀವನವನ್ನು ಕೂಡ ಸಾಗಿಸ್ತಾನೆ. ಪ್ರೀತಿ ಇಲ್ಲದ ಜೀವನ ಜೀವನವೇ ಅಲ್ಲ. ಯಾವಾಗಲೂ ಸಂಬಂಧಗಳಲ್ಲಿ ಪ್ರೀತಿ ಇರಬೇಕು, ಆಸೆಯೂ ಕೂಡ ಇರಬೇಕು. ಆಸೆ ಇಲ್ಲದ ಜೀವನ ಜೀವನವೇ ಅಲ್ಲ. ಪ್ರೀತಿ ಇಲ್ಲದ ಜೀವನವೂ ಕೂಡ ಜೀವನವೇ ಅಲ್ಲ. ಆದ್ದರಿಂದ ನಾವೆಲ್ಲರೂ ಆಸೆಯಿಂದ, ಪ್ರೀತಿಯಿಂದ
ಜೀವನವನ್ನ ಸಾಗಿಸೋಣ. ಜಗದಲ್ಲಿ ವಿರಾಗವೇ ಯೋಗ ಸರ್ವಜ್ಞ. ವಿರಾಗ ಎಂದರೆ ಆಸೆಗಳಿಲ್ಲದಿರುವುದು. ವೈರಾಗ್ಯ ನಿರಾಸಕ್ತಿ ಅಥವಾ ಎಲ್ಲವನ್ನೂ ತ್ಯಜಿಸುವ ಮನೋಭಾವ. ಯೋಗ ಎಂದರೆ ಮೋಕ್ಷ, ಮುಕ್ತಿ ಅಥವಾ ದೇವರೊಂದಿಗೆ ಐಕ್ಯವಾಗುವುದು. ಈ ಸ್ವಾಮೀಜಿಗಳು ಇರ್ತಾರೆ, ಅವರು ಯಾವಾಗಲೂ ವಿರಾಗ ಅಂದರೆ ಆಸೆಗಳೆಲ್ಲ ಇಲ್ಲದೆ ಇರ್ತಕ್ಕಂಥವ್ರು. ನಾವು ಸ್ವಾಮೀಜಿಗಳ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಇಲ್ಲಿ. ಒಟ್ಟಿನಲ್ಲಿ ಅದರ ಅರ್ಥ ಏನಂತ ಬರುತ್ತೆ ಅಂದ್ರೆ, ವಿರಾಗ ಎಂದರೆ ಆಸೆಗಳಿಲ್ಲದಿರುವುದು, ಅಂದ್ರೆ ವೈರಾಗ್ಯವನ್ನ ಹೊಂದಿರತಕ್ಕಂಥವ್ರು, ಅವರೇ ವಿರಾಗಿಗಳು. ಆದರೆ ಈ ಪ್ರಾಪಂಚಿಕ ಜೀವನದ ಸುಖಭೋಗಗಳನ್ನ ಮೀರಿ ಎಲ್ಲಾ ಆಸೆಗಳನ್ನ ತ್ಯಜಿಸಿ ದೇವರ ಧ್ಯಾನದಲ್ಲಿ ತೊಡಗುವುದೇ ನಿಜವಾದ ಯೋಗ ಅಥವಾ ಮುಕ್ತಿಯ ಮಾರ್ಗ. ಇಲ್ಲಿ ಈ ವಚನ 2 ಹಂತಗಳನ್ನ ಸೂಚಿಸುತ್ತೆ. ಒಂದು ಗೃಹಸ್ಥ ಜೀವನ, ಎರಡನೇದು ಪಾರಮಾರ್ಥಿಕ ಜೀವನ. ಈ ಗೃಹಸ್ಥ ಜೀವನದಲ್ಲಿ ಲೌಕಿಕ ಜೀವನ, ಇದರಲ್ಲಿ ಸಂಪತ್ತು ಮತ್ತು ಸುಖ ಬೇಕಾದರೆ ರಾಗ ಇರಲೇಬೇಕು. ಸ್ನೇಹಿತರೆ, ನಾವೆಲ್ಲರೂ ಗೃಹಸ್ಥರಾಗಿದ್ದಾಗ ನಮ್ಮ ಲೌಕಿಕ ಜೀವನದಲ್ಲಿ ನಾವು ಸಂಪತ್ತನ್ನು ಗಳಿಸಬೇಕು ಅಂತಂದ್ರೆ ಮತ್ತೆ ಸುಖ ಬೇಕು ಅಂತಂದ್ರೆ ನಾವು ಆಸೆಗಳನ್ನ ಇಟ್ಕೊಳ್ಳಲೇಬೇಕು. ಆಸೆ ಇಲ್ಲದ ಜೀವನ ಜೀವನವೇ ಅಲ್ಲ. ಅದೇ ರೀತಿ ಪಾರಮಾರ್ಥಿಕ ಜೀವನವನ್ನ ನೋಡೋದಾದ್ರೆ ಇಲ್ಲಿ ಆಧ್ಯಾತ್ಮಿಕ ಚಿಂತನೆಯತ್ತ ಸಾಗುತ್ತೆ. ಆಧ್ಯಾತ್ಮಿಕ ಉನ್ನತಿ ಮತ್ತು ಮುಕ್ತಿ ಬೇಕಾದರೆ ಈ ವೈರಾಗ್ಯ ಬೇಕೇ ಬೇಕು. ಸರ್ವಜ್ಞನು ಈ ಮೂಲಕ ಸಾಮಾನ್ಯ ಮನುಷ್ಯನಿಗೆ ಜೀವನದ ಕರ್ತವ್ಯ ಮತ್ತು ಅಂತಿಮ ಗುರಿಯ ನಡುವಿನ ವ್ಯತ್ಯಾಸವನ್ನ ಸರಳವಾಗಿ ತಿಳಿಸಿದ್ದಾನೆ. ಆದ್ದರಿಂದ ನಾವುಗಳು ಜೀವನದಲ್ಲಿ, ಅದು ಲೌಕಿಕ ಜೀವನದಲ್ಲಿ ಸಂಪತ್ತು ಮತ್ತು ಸುಖವನ್ನ ಪಡೆಯಬೇಕಾದರೆ ಆಸೆಗಳನ್ನ ಇಟ್ಟುಕೊಂಡು ಬದುಕಬೇಕು, ದುರಾಸೆಗಳನ್ನಲ್ಲ. ಇದನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.